ಬಾರ ಅದನಮ್ಮ ಕುಂದರ ಅಡಿಗೆ ಚಾ ಅದಕ್ಕೆ ಚಾ ಕುಡಿದ್ನ ಅಡಿಗೆನ ಲಕ್ಷ್ಮವ್ಗ ಮಾಡಕ್ಕೆ ಹೇಳಿ ಬಂದೆ. ನಿಮ್ದು ಅಡಿಗೆ? ನಮ್ದು ಒಂದಿಟ್ಟು ಐತಿ ಮಧ್ಯಾಹ್ನದ್ದೆ, ಇನ್ನೊಟ್ಟು ಮಾಡ್ಬೇಕು. ಅಲ್ಲ ಮತ್ತು ಲಕ್ಷ್ಮವ್ಗ ಅಡಿಗೆ ಮಾಡಕ್ಕೆ ಹೇಳ್ತಿಲ್ಲ, ಉಲ್ಟಿ ಆಗೋದಿಲ್ಲ ಹುಡುಗಿಗೆ? ಹಂಗೇನಿಲ್ಲ ಅದಕ್ಕೆ, ಈಗ ಕಮ್ಮ ಆಗೈತಿ ಉಲ್ಟಿ. ಅವಾಗ ಒಂದು ಎರಡು ದಿನ ಆತು, ಈಗೇನು ಆಗೋಲ್ದಂತಕಿಗೆ. ಮತ್ತು ಅವಾಗ ಮಾಡ್ತಿರ್ತ. ನಾಲ್ಕರ ಬಿತ್ತನ. ಅದಕ್ಕೆ ಈಗ ಮುಂದಿನ ತಿಂಗಳು ಬಂತಂದ್ರೆ 4 ಚಲವಾಕವು ಕಳ್ಕೊಬ್ಸವನ್ನ ಮಾಡ್ಬೇಕು ನೀನು ಆಕೆಗೆ. ನಾಲ್ಕರ ಕಳ್ಕೊಬ್ಸ ಮಾಡ್ತಾರ. ಮತ್ತು ಅಂದಂಗೆ ನಿಮ್ಮ ನಾದ್ನಿ ಮನ್ಯಾಗ ಐತಿಲ್ಲದ ಪದ್ಧತಿ? ಐತಿ ಮದಕ್ಕ, ಎಲ್ಲ ಐತಿ. ಚಲೋ ಆತು ಬಿಡು. ಹಂಗಾರೆ ಮಾಡಿಬಿಡು. ಏನು ಒಂದು ಸಾದಾದ ಒಂದು ಸೀರೆ ತೊಗೊಂಬ, ಒಂದು 500,000 ರೂಪಾಯಿದ್ದು ಮಾಡಿ ಮುಗಿಸ್ಬಿಡ್ರಿ. ಅದಕ್ಕೇನು ಒಂದು ಈಟ ಮನ್ಯಾಗ ರೊಟ್ಟಿ ಬುತ್ತಿ ಮಾಡಿ ಅಲ್ಲೇ ಒಂದು 5 ಮನೆಗೆ ಹಂಚಿ ಮುಗಿಸ್ಬಿಡ್ರಿ. ಹಂಗೆ ಮಾಡ್ತೀನಿ ಮದಕ್ಕ. ಮತ್ತೇನು ಆ ತಿನ್ಬೇಕು ಈ ತಿನ್ಬೇಕಂತ ಏನಾರ ಕೇಳ್ತಾಳ ಹೆಂಗೆ ಲಕ್ಷ್ಮ? ಇಲ್ಲಿ ನೋಡು ಮದಕ್ಕ, ಒಟ್ಟಕ್ಕಿಂತ ತಿನ್ನಂಗಾಗೈತಿದೆ, ನನಗೆ ಮಾಡಿಕೊಡುವೆ ಅಂತ ಒಟ್ಟ ನಂಗಲ್ಲಿ ನೋಡ ಮದಕ್ಕ. ಹುಡುಗಿಗೆ ಹತ್ತ ಜಲಮರ ಇದ್ದಿರ್ಬೇಕು. ನಾವೆಲ್ಲ ಬಸರಿದ್ದಾಗ ನಮ್ಗೆ ಆ ತಿನ್ಬೇಕು ಈ ತಿನ್ಬೇಕು ಅನಿಸ್ತಿತ್ತು, ನಮ್ಗೆ ತಂದು ಕೊಡೋರು ಇರಲಿಲ್ಲ. ಈಗ ನಾವು ತಂದು ಕೊಡೋರು ಅದೀವಿ, ಏನೇನು ತಿನ್ನಂಗ ಆಗೈತೆ ಅನ್ನಂಗಲ್ಲ, ಇಂಥದ್ದು ಬೇಕು ಅನ್ನಂಗಲ್ಲ ನೋಡ ಹುಡುಗಿ. ಹೌದವಾದ ನಮ್ಮ ಈಗಿನ ಹುಡುಗಿಯರು ಬಸ್ಸರು ಆಗಿರ್ತಾವ, ಏನು ತಿನ್ಬೇಕು ಅನ್ಸೋದೇ ಇಲ್ಲ ಅಂತವ್ಕ. ಏನವ ನಮ್ದು ಅಂತ ಜಲಮಿತ್ತು, ನಮ್ದು ಅಂತ ಹೊಟ್ಟಿತ್ತು, ನಮಗರ ಎಲ್ಲ ತಿನ್ಬೇಕು ಅನಿಸ್ತಿತ್ತವ ನನಗರ. ಹಂಗ ಬಿಡಮ್ಮ, ಅದಕ್ಕೆ ತಿನ್ನಕ್ಕೆ ಬರ ಇದ್ದ ಎಲ್ಲ ಬೇಕು ಅನಿಸ್ತೈತಿ. ಈಗೆಲ್ಲ ಸವಾಲಾಗೈತಿ, ತಂದು ಕೊಟ್ಟು ಮಾಡಿ ಹಾಕಂಗದೇವಿ ಅಂತಂದ್ರೂ ನೀವು ತಿನ್ನಕ್ಕೆ ತಯಾರಿಲ್ಲ. ಏನೋ ಮಾಡ್ತಿ ಅದು ಬಿಡು ಮದಕ್ಕ. ನಾ ಬಂದಿದ್ದು ಸುದ್ದಿನ ಬೇರೆ, ನಿನಗೆ ಹೇಳಕ್ಕೆ ಅದನ್ನು ಬಿಟ್ಟು ಎಲ್ಲ ಮಾತಾಡಕತ್ತೀನಿ ನೋಡ. ಏನು ಅದಿರ್ಲಿ, ಅಣ್ಣಾರಿಲ್ಲ ನಮ್ಮ ಮನ್ಯಾಗ, ಯಾರು ಕಾಣವಲ್ರಲ್ಲ? ಅಯ್ಯವ್ವ, ನೀವು ಮಣ್ಣು ಇಟ್ಟತ್ನಾಗ ಎಲ್ಲಿ ಮನೆ ಆಗಿರ್ತಾನ? ದೊಡ್ಡ ರಾಜಕಾರಿ ಅಲ್ವ ಒಂದು. ಮನ್ಯಾಗ ಬಂದ ಒಂದು ಕಾಯ್ಕಲ್ ಮರಿ ತಕ್ಕೋತಾನ, ಒಂದು ಕಪ್ ಚಾ ಕುಡಿತಾನ, ಹೋಗಿ ಅಲ್ಲಿ ಗೌಡ್ರ ಅಂಗಡಿಯಾಗ ಇನ್ನೊಂದ್ಸಲ ಕೂತು ಚಾ ಕುಡಿದು ಒಂದು ರನ್ ಮುಂಡೆ ದುಂಡಗಾಗ್ರಿ ಅಂತ ಒಂದು 4 ಮಂದಿ ದುಂಡಗೆ ಹಾಕ್ತಾರೆ, ಪಂಟ್ ಹೇಳಿ ಬರೋದು ಅಟ್ಟ. ಇನ್ನೇನು ಕೆಲಸ ಐತಿ? ಈಕಿ ಅಪ್ಸರ ಆಕಿ ಶೆಕಿಯರ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲ. ಇವ ನನ್ನ ಮಗನು ಪರೀಕ್ಷೆ ಮುಗದಾವಂತ, ಮತ್ತು ಅವ್ನು ಇನ್ನೇನು ಮೊಬೈಲ್ ತಿಕ್ 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 ಅಂತ ಇವನು ಎಲ್ಲರ ಗುಡಿಯಾರ ಕತ್ತಿರಿ ಹಿಡ್ಕೊಂಡು ಮೊಬೈಲ್ ತಿಕ್ ಹಾಕತ್ತಿರ್ತಾನ ಅಟ್ಟ. ಅಯ್ಯ ಅದಕ್ಕ ನಮ್ಮ ಮನೆ ಅಂದ್ರೆ ಏನದ, ನಮ್ದು ಅದ ಬಾಳೆನ. ನಿಮ್ಮ ಅಣ್ಣನು ಬಂದು ಚಾ ಕುಡಿದು ಈಗ ಮೆಟ್ ಕಿತ್ತಿರ್ತಾನ ಅವನು ಗೌಡ ಚಾದ ಅಂಗಡಿ ಕಡೆ. ಇನ್ನು ನನ್ನ ಮಗನ ಅವ ಅಭಿಷೇಕೇನ ಮನೆಗೂ ಡೆಕೋರೇಷನ್ ಮಾಡವು ತರೋದೈತಂತ ಅವನ ಜೋಡಿ ಅವ ಹೋಗ್ಯಾನ. ಲಕ್ಷ್ಮ ಅಂತೂ ಶಿಲ್ಪವಾಗಿದ್ರೆ ಅವ್ರು ಇವ್ರ ಜೊತೆ ಅಡ್ಡಾಡಕ್ಕೆ ಹೋಗಿರ್ಲಿಲ್ಲ, ನಿಮ್ಮ ಮನೆಗಾರ ಬರ್ತಿದ್ಲು. ಲಕ್ಷ್ಮ ಮಾತ್ರ ಎಂದಿದ್ರು ಹೊರಗೆ ಹೋದ ಹೆಂಗಸಲ್ಲ, ಅದು ಆಕೆ ಮನ್ಯಾಗ ಇದ್ಲು. ಆಕಿನ ಬಿಟ್ಟು ಬಂದ ನೋಡಿ ಈ ಕಡೆ. ಹೌದು ಬಿಡ. ಏನೋ ಹೇಳಕ್ ಬಂದೇನಂದಲ್ಲ, ಏನ? ಮತ್ತೆ ಅದಕ್ಕೆ ಮಂಜ ಅದನಲ್ಲ, ಏನಾತ? ಅವ ಬರೀ ಬಂದೀಗ ನಮ್ಮ ಮನೆ ಹತ್ರ ನಿಲ್ಲಕತ್ತಾನ. ನೀನು ಹಿರಿಯರ ಮನೆ ಹತ್ರ ನಿಂತ್ರ ನಮ್ಮ ಮ್ಯಾಗಿ ಕಾಣ್ತೈತೆ. ಅವ ಹಿರಿಯರ ಮನೆ ಹತ್ರ ಬಂದು ನಿಂತು ನಮ್ಮ ಮನೆ ಕಡೆ ನೋಡಕತ್ತಾನ ನೋಡ. ಹೌದೇನಂತ? ಎಲ್ಲ ಕೊಡೋದು ಕೊಟ್ಟಾನ, ಕುಲ್ಲ ಆಗ್ಯದಾಗೈತಿ, ಮತ್ತೆ ಯಾಕ ಬಂದು ನಿಮ್ಮ ಮನೆ ಕಡೆ ನೋಡ್ಕೊಂಡು ನಿಂತಾನ? ನೋಡ ಮತ್ತ ನಿನ್ನ ಮಗಳಿಗೆ ಏನಾರ ಹೆಚ್ಕಮ್ಮ ಮಾಡಾನ ಅಂದ್ರೆ. ನಾನು ಇದನ್ನ ವಿಚಾರ ಮಾಡಿದ್ದೆ ಮೊದಲು, ಏನೋ ಯವ್ವ ಇದೊಂದು ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೋಡಾಕತ್ತೈತಿ, ಎಲ್ಲ ನನ್ನ ಮಗಳು ಏನಾರು ದೋಖ ಮಾಡಿಗಿಡಾನ ಅಂತ ಹೇಳಿ ಅಂಜಿ ಆಕಿ ಬಸ್ಸಿ ಕಳಿಸಿದ್ದೆ. ನೋಡವ ಹಿಂಗೆ ಬಂದು ನಿಂತು ಮಾತಾಡಕತ್ತಾನ, ಮತ್ತೆ ಯಾಕೆ ಏನೋ ಎತ್ತು ವಿಚಾರಿಸ್ಕೊಂಡವ ಅಂತಂದು ಬಸ್ಸಿ ಹಚ್ಚಿ ಕೈ ಬಿಟ್ಟಿದ್ದೆ. ಆಕೆ ವಿಚಾರಿಸ್ಕೊಂಡು ಬಂದು ಹೇಳಿಲ್ಲ ಮಾಡಕ್ಕ. ಹಂಗೇನಿಲ್ಲ, ಅವ್ನ ಮನಸ್ಸಿನಾಗ ಅವೇನೋ ಹಳ್ಳಿ ನಮ್ಮ ಲಕ್ಷ್ಮೀ ಪುಟ್ಟ ಭಾಳ ತಯಾರಾಗಕತ್ತಾನಂತ. ಏನು ಮಾಡ್ತೀನಿ ನೋಡ ಮದಕ್ಕೆ, ಈಗ ಏನು ಮಾಡೋದ ನನಗೊಂದು ತಿಳಿವಲ್ದವ. ಬಾಳಿದ್ರೆ ಚಲೋ ಅಲ್ಲನ? ಮತ್ತು ಹಂಗೇನಾರು ಬಾಳ್ತೇನೆ ಅಂದ್ರೆ ಬಡ ಬಡ ಲಕ್ಷ್ಮವನು ಹೂ ಅನಿಸಿ ಮಂಜಪ್ಪನು ಲಕ್ಷ್ಮವನು ಇಲ್ಲೇ ಒಟ್ಟಿಗೆ ಮನೆ ಮಾಡಿ ಇಟ್ಟು ಬಿಡ್ರಿ, ಹೆಂಗೂ ಅಣ್ಣಾರ ಮನೆ ಕಟ್ಟಿಸ್ಕೊಡ್ತೇನೆ ಅಂದಾನ. ಇಲ್ಲೇ ನಿಮ್ಮ ಕಣ್ಣು ಮುಂದೆ ಇರ್ತಾಳೆ ಹೊಳ್ಳಿ ಚನ್ನಬಸಕ್ಕನ ಹತ್ರ ಏನು ಕಳ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಆಕೆ ಹತ್ರ ಕಳಿಸಿದ ಮತ್ತು ಹೊಯ್ಕೋ ಬಡ್ಕೋ ಹೊಡಿ ಬಡಿ ಚಾಲು ಆಕತಿ. ಮತ್ತು ಅವ್ನ ಮನಸ್ಸಿದ್ರೆ ಸೇರಿಸ್ಬಿಡ್ರಲ್ಲ. ಏನ್ ಅದಕ್ಕ ನಾ ಅಂತೀನಿ ಸೇರಿಸ್ಬೇಕಂತ. ನನಗೂ ಹಂಗಂದ ಮ್ಯಾಗ ಸೇರಿಸ್ಬೇಕನ್ನೋದ ನಂದು ಇಷ್ಟ ಐತಿ. ಯಾಕಂದ್ರೆ ಅದ್ರದ್ದು ಮೊದ್ಲೇ ಬಾಳೆ ಒಂದು ಸುಮಾರು ಅಥವಾ ಇದೊಂದು ಹಿಂಗಾಗಿದ್ದಕ್ಕ ನನಗರ ಕರೇನ ಹೇಳ್ತೇನವ ಮದಕ್ಕ, ಒಟ್ಟ ಜೀವಕ್ಕೆ ಸಮಾಧಾನ ಅನ್ನೋದೇ ಇಲ್ಲ ನನಗೆ. ಆದ್ರೆ ಇದು ನಮ್ಮ ಮನ್ಯಾಗ ಹುಡುಗಿ ಕೆಟ್ಟ ಮಂಡ್ ಹಟ್ಟಿ ಐತೆ ನೀನ, ಅದಕ್ಕೆ ಏನು ಹೇಳಿದ್ರು ತೆಲ್ಯಾಕ ಹೋಗ್ವಲ್ದು. ನಾನು ಕೇತ್ರ ಒಂದು ಮಾತು ಮಾತಾಡೋದು ನೋಡೋಣ ಅಂದ್ರೆ ಎಲ್ಲ ನಟ ಮನಸ್ಸಿಲ್ಲಂಗೆ ಮಾತಾಡ್ತಾಳ. ನೀನು ತಗಿ ಹೋಗಿ ಅಂತ ಮಕ್ಕಕ್ಕೆ ಹೊಡೆದರಂಗ ಮಾತಾಡ್ತೈತಿ ಹಂಗ್ಸ್. ಹಂಗೆ ಮಾಡಾಕತ್ತಿಲ್ ತಡಿವ ಹಂಗಾರ. ಮತ್ತು ಬಸ್ ಒಂದು ಬಂದು ಹಿಂಗೆ ಹೇಳಿಲ್ಲ ಅಂತೇಳಿ ನಿಮ್ಮ ಅಣ್ಣನ ಹತ್ರ ಮಾತಾಡಿ ನೋಡಿದೆ. ಅವನು ಹಂಗೆ ಮಾತಾಡಿದ್ನ, ಯಾವ ಇದು ಯಾಕೆ ಬಗೆಹರಂಗಲ್ ತಡಿ ಹಂಗಾರ ಮಾದಕ್ಕನ ಹತ್ರನ ಮಾತಾಡಿ ಬರೋ ನೀ ಸುದ್ದಿ ಅಂತ ಹೇಳಿ ಬಂದೆ ನೋಡು ಮಾದಕ್ಕ. ಏನು ಮಾಡಂತೀಯ ಇದಕ್ಕೆ? ಏನು ಮಾಡ್ಬೇಕವ ನನಗೂ ತಿಳಿವಲ್ರಿ. ಅಲ್ಲ ಅವ್ನ ಮನಸ್ಸೈತೆ ಅಂದ್ರೆ ಮತ್ತು ಅವ್ನ ಕೂಟ ಮಾತಾಡೋದ್ರಾಗ ಏನು ಇರೋದಿಲ್ಲ ಬಿಡು. ಮತ್ತು ಹಂಗೇನಾರ ಬಾಳ್ತಾರ ಅನ್ನೋದಾದ್ರೆ ಮಲ್ಲಪ್ಪಣ್ಣನ ಕಲ್ಲಪ್ಪಣ್ಣನ ಮತ್ತು ನಮ್ಮ ಮನೆಯವ್ರನ್ನ ಇವನ್ನ ಶಿವಪ್ಪಣ್ಣನ ಅವ್ರನ್ನೆಲ್ಲ ಕರೆಸಿ ಮತ್ತು ಬುದ್ಧಿವಾದ ಹೇಳಿ ಸೇರಿಸಿಟ್ಟು ಬಿಡ್ರಿ. ಮತ್ತು ಚನ್ನಬಸಕ್ಕನ ಒಪ್ಪಿಗೆ ಅದಕ್ಕೆ ಬೇಕು, ಇವ ಬಾಳ್ತಾನೆ ಅಂದ ಮ್ಯಾಗ.
ಏ ಯವ್ವ, ಅಲ್ಲ ಪಂಚಾಯತಿಯಲ್ಲಿ ಕುಡ್ಸೋದು ಬೇಕಾಗಿಲ್ಲ ಬಿಡು. ಹ್ಞೂ ಅಂದ್ರೆ ಮುಗಿದು ಹೋತು. ನಮ್ಮ ಮನೆ ಅಂದ ಐತಲ್ಲ ಅದು ಹ್ಯಾಂಗ್ಸು, ಅದು ಮಂಡಿ ಹಿಡಿದು ನಿಂತೈತಿ. ಈಗ ಅಕ್ಕಿನ ಒಪ್ಸೋದು ಕಟ್ಟಿನೈತಿ. ಅದಕ್ಕೆ ನೀ ಅಕ್ಕಿ ಕೂಡ ಮಾತಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ನಾ ಏನು ಮಾತಾಡ್ಲದ ನಮ್ಮ, ಅಲ್ಲ ಆಕಿ ನಿನ್ನ ಮಾತಾ ಕೇಳಂಗಿಲ್ಲ ಅಂದ್ರೆ ನನ್ನ ಮಾತೇನು ಕೇಳ್ತಾಳ? ಅದಕ್ಕೆ ನಿನ್ನ ಮಾತಾತ ಶಂಕರಪ್ಪಣ್ಣ ಆತ ಹೇಳಿದ್ರೆ ಈ ಓಣ್ಯಾಗ ಯಾರಾದ್ರೂ ಕೇಳತ್ತಾರ. ನಿಮಗೆ ಹಂಗೆ ತಿಳಿಸಿ ಸಮಾಧಾನದಾಗ ಹೇಳೋ ಗುಣ ಐತಿ. ಅದಕ್ಕೆ ಒಂದು ಸಲಿಗೆಕ್ಕಿನ ಏನಾರು ನವ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ, ಮಾತಾಡಿ ನೋಡ್ತೇನೆ. ಆಕೆ ಕುಟ್ಟ ಅಲ್ಲ ಮಾತಾಡ್ತೇನೆ ಬಿಡು. ಅದ್ರಾಗೇನು ಮಾತಾಡಕ್ಕೆ ಬಂದಿದ್ದು ಏನು ಒಂದು ಮಾತು ಬಿದ್ದು ಹೋಗಲಿ ಎದ್ದು ಹೋಗಲಿ ಅಂತಂದು ಅನ್ನಕ್ಕೆ ಬಂದಿದ್ದು ಏನೈತಿ ಅಂತೇನೆ. ಅದೆಲ್ಲ ಆಕೆ ಹ್ಞೂ ಅನ್ಲಿಲ್ಲ ಅಂದ್ರೆ ಏನು ಮಾಡ್ತೀಯ ನೀನು? ಅದಕ್ಕೆ ಮಾತಾಡಿದ್ರೆ ನೋಡು ಹೋಗೋದೇನೈತಿ ನಮ್ದು ಹೋಗಲ್ಲ. ಈಗ ಒಂದೆಡೆ ಮಾತಾಡಿದಕ್ಕೆ ಹ್ಞೂ ಅಂದ್ಬಿಟ್ರೆ ಅಂದ್ರೆ ಚಲೋ. ನಾನು ಈಗ ಹೇಳ್ದಂಗೆ ನಾವು ಇಲ್ಲೇ ಮನೆ ಮಾಡ್ಕೊಡ್ತೀವಿ, ಇಬ್ಬರು ಗಂಡ ಹೆಂಡ್ತಿ ಒಂದು ಕೂಸಾಕತ್ತಿ ನೋಡ್ಕೊಂಡು ಇಲ್ಲೇ ನಮ್ಮ ಕಣ್ಣು ಮುಂದೆ ಇರ್ತಾರ. ಒಂದೆಡೆ ಒಲ್ಲೆ ಅಂದ್ರಂದ್ರೆ ಮುಗ್ದವತ್ತು. ಮತ್ತೆ ಇನ್ನೇನೈತಿ, ಯಾವ ಮನೆಗೆ ಹೋಗ್ಬೇಕು ಬೀಳವಲ್ಲಕ್ಕ ಕೂಸಿನ ಕಟ್ಕೊಂಡು ನಾವ್ರೆ ಏನು ಮಾಡೋದು? ಮತ್ತು ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ನಸೀಬರಾಗಿ ಹಿಂಗೆ ತೆಗೆದ ಬರ್ದಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವೇನು ಹಡದೆ ಬಂದ್ರೆ ಏನು ಹಣೆ ಬರಬೇಕಾಕೈತೆ ಮತ್ತು. ಅದಕ್ಕೆ ಒಂದು ಮಾತು ಮಾತಾಡಿ ನೋಡ್ಬೇಡವ. ಮಾತಾಡಿಲ್ಲ ಅಂತ ಮುಂದೆ ಒಂದಿನ ನಮ್ಗೆ ಹಳಾಡಿ ಹತ್ತಬಾರ್ದು ನೋಡು. ನಮ್ಮದು ಪ್ರಯತ್ನ ಏನೈತೆ ಅದನ್ನು ಮಾಡೋದನ್ನು ಮಾಡಿ ಕೈ ಬಿಟ್ಟು ಬಿಡೋನು. ಮಿಕ್ಕಿದ್ದೆಲ್ಲ ದೇವ್ರ ಇಚ್ಛೆ. ಆತು ಹೇಳಿ, ನಮ್ಮ ಮನೆ ಕಡೆ ಕಳಿಸಕ್ಕಿನ ನಾ ಮಾತಾಡಿ ನೋಡ್ತೀನಿ. ಚಲೋ ಆತು ಬಿಡಿ. ಅನ್ನಂಗೆ ದಾನಮ್ಮ ಮತ್ತು ಹೊಳ್ಳಿ ನಿನ್ನ ಮಗಳದ ಸುದ್ದಿ ತೆಗಿದೆ ಅಂತ ಹೇಳಿ ಬೇಸರ ಮಾಡ್ಕೊಬೇಡವ. ಈಗ ನನ್ನ ಮಗಳ ಸುದ್ದಿನ ಮಾತಾಡತ್ತೇವಲ್ಲ, ನಾ ಯಾಕೆ ಬೇಸರ ಮಾಡ್ಕೊತೇನೆ? ಈ ಮಗಳದಲ್ಲ, ಅಲ್ಲಿಕ್ಕೆ ಹುಬ್ಬಳ್ಳಿಯಾಗಿರ್ತಾಳ ಶಿಲ್ಪ ಒಂದೇ ಆಕಿದೆ. ಆತು ಅದಕ್ಕೆ ಬರ್ತೀನಿ. ಲಕ್ಷ್ಮಿಗೆ ಅಡುಗೆ ಮಾಡಂತ ಹೇಳಿ ಬಂದೆ. ಆಕಿ ಬಸವ್ರ ಮನ್ಯಾಗ ಗುಳ್ಳೆ ಪುಡಿ ಕಳಿಸಿದೆ, ಕೊಟ್ಲ ಬಿಟ್ಲ ಬರ್ತಿಲ್ಲ. ನಾನು ಒಟ್ಟು ಮನೆ ಕಡೆ ಹೋಗಿ ಬರ್ತೀನಿ. ಅಯ್ಯಯ್ಯ ಕುಂದ್ರ ನೀನು, ನೀ ಹಿಂಗೆ ಮಾಡಂಗಿದ್ರೆ ನಾನು ಹೇಳ್ತಿದ್ದಿಲ್ಲ ಬಿಡುವ. ಅಲ್ಲ ನಾನು ಒಂದೇನೋ ವಿಚಾರ ಹೇಳೋದಿತ್ತು, ಅದಕ್ಕೆ ತಗದೆ. ಅಲ್ಲ ನಿನಗೇನು ಆಕಿಗೇನು ಕರ್ಕೊಂಡವ, ಆಕಿನ ನೋಡ್ಕೊ, ಕರೆಯೋದು ಕಳಿಸೋದು ಮಾಡು, ಇಂಥವೇನು ಬುದ್ಧಿ ಹೇಳಕ್ಕೆ ಹೇಳಿಲ್ವಾ ನಾನೇನು? ನೀನು ಬೇಸರ ಮಾಡ್ಕೋಬೇಡ, ಕುಂದರು. ಒಂದಿಟ್ಟು ಹೇಳೋದಾರ ಪೂರ್ತಿ ಕೇಳಿಸ್ಕೊಳ. ಅದನಮ್ಮ ಯಾಕಂಗೆ ಮಾಡ್ತಿ? ಅದಕ್ಕೆ ಕರೆಯವ ನನಗರ ಹೇಳ್ತಿದ್ದೆ. ಕೇಳೋದ್ರಾಗ ನನಗೆ ಮನಸ್ಸು ಹೋಗಿತ್ವ. ನೀನು ಏನಾರ ಅನ್ಕೊ, ನಮಗೆ ಒಟ್ಟಾಕಿ ಕೇಳಂಗಾಗೋದಿಲ್ವ? ಆತು ಬಿಡು, ಇದೊಂದು ಸರಿ ಕೇಳಿ. ಆಕಿ ಕಲ್ಲವ ಶಿಲ್ಪವ ನಾಟಿ ಮಾದಾರ ಅವ್ವ ನಂಗೆ ಫೋನ್ ಹಚ್ಚಿದ್ಲ. ಆಕೆಗೆ ನೀನು ಫೋನ್ ಹಚ್ಚಿದ್ಲ ಮದಕ್ಕೆ? ಅಲ್ಲ ಆಕೆಗೆ ನಿನ್ನ ನಂಬರ್ ಹೆಂಗೆ ಗೊತ್ತು? ಅಲ್ಲ ಅವ್ರಿಗೆ ಓಣಿ ಬೇರೆ ನಮ್ಮ ಓಣಿ ಬೇರೆ, ಅದೇಂಗ ನಿನ್ನ ನಂಬರ್ ಸಿಕ್ತಕ್ಕಿಗೆ? ಅದು ನಾವು ಮೊನ್ನೆ ದೀಪಾವಳಿಯಾಗ ಹಾಸಿಗೆ ಹೋಗ್ಯಾಕೆ ಹೋಗಿದ್ವಿ ಕೆರೆಗೆ. ಆಕಿನೂ ಬಂದಿದ್ಲು ದಾನಮ್ಮ. ಅಲ್ಲಿ ಬಂದಾಗ ಮತ್ತು ಹಂಗೆ ಮಾತಾಡ್ತಾ ಶಿಲ್ಪವನ್ನ ಸುದ್ದಿನೂ ಮಾತಾಡಿದ್ವಿ. ಆವಾಗ ನನಗೆ ನಂಬರ್ ಇಸ್ಕೊಂಡ್ಲ. ನಮ್ಮ ಹುಡುಗಿ ಕಡೆಯಿಂದ ಆಕಿ ಮೊಬೈಲ್ದಾಗ ಫಿಲ್ಡ್ ಮಾಡಿ ಕೊಟ್ಟಿದ್ಲ. ಅದಕ್ಕೆ ಏನಾರ ಇದ್ರೆ ಹೇಳೋದಿದ್ರೆ ನಾನು ನಿನಗೆ ಹಸ್ತೇನೆ ಹೇಳುವ ಅಂದ್ರೆ ಯಾಕೆ ಆಗೋಲ್ದಾಗ ತೊಗೊಳ್ಳುವ ಅಂಥೇಳಿ ನಂಬರ್ ಕೊಟ್ಟಿದ್ನೆ. ಹಾಗೇನ ಆಕಿ ಸುದ್ದಿ ಏನು ಹಾಡ್ಬೇಕಂತೇನು ನಾ ಏನು ಕೊಟ್ಟಿದ್ದಿಲ್ಲ ಬಿಡು. ಆಕಿ ಕೇಳಿದ್ಲ ಅಂತ ಕೊಟ್ಟೆ ದಾನಮ್ಮನ. ಅದಕ್ಕೆ ಹಚ್ಚಿದ್ಲಿ ಇವತ್ತು. ಹೋಲಿ ಬಿಡ ಅದಕ್ಕೆ ಓಣಿ ಬಿಟ್ಟು ಒಣಿಗೆ ಆಯ್ತಾನ, ನಾವ್ರೆ ಯಾಕೆ ಮಾಡಕ್ಕೆ ಹೋಗನೇವ? ಹೋಲಿ ಬಿಡು, ನೀ ಕೊಟ್ಟೆ ಯಾಕೆ ಇಸ್ಕೊಂಡು ಮುಗೀತು ಬಿಡಿ. ಏನೇನಕ್ಕ ಸುದ್ದಿ ಯಾಕೆ ಬಿಡ ಹಂಗೆ ಮಾತಾಡ್ತಿ ಟೀಕಿಸಿ ದಾನಮ್ಮ? ನಂಗೆ ಬರ್ತಕ್ಕಂತ ನಿನ್ನ ಸಿಟ್ಟು ಅದಲ್ಲ. ಆಕೆನ ಮತ್ತು ಕಲ್ಲವಕ್ಕನು ಹೋಗಿ ಅವ್ರ ಜೋಡಿನ ಅದಾಳಂತ. ಹೋಗಿ 2 ದಿನ ಆತಂತೆ. ಚಲೋ ಇಟ್ಕೊಂಡನ್ವ ನನ್ನ ಮಗ. ಮತ್ತೇನ ಇವ್ರದೇನ ಇಲ್ಲಿ ಊರಾಗ ಐತಂತಲ್ಲ, ಇದು ಹಳೆ ಮನೆ ಕೆಡವಿಸಿ ಏನೋ ಮನೆ ಕಟ್ಟಿಸ್ತಾರಂತ. ಮನೆ ಕಟ್ಟಿಸಿ ಏನೋ ಓಸ್ರಿ ಈ ಕಡೆಗೆ ಬರ್ತಾರತ್ತೆ. ಇನ್ನು ಹಾಕಿದ ಏನು ಬಸರ ಗಿಸರ ಏನು ಆಗಿಲ್ವಾ, ಏನು ಹೊಸ ಸುದ್ದಿಲ್ಲ. ಆಗೋ ಹೊತ್ನ್ಯಾಗ ಆಕತಿ ಅನ್ನಕತ್ತಿದ್ರಂತ. ಅದನ್ನ ಅಟ್ ಮಾತಾಡಿದ್ಲು. ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಬಂದ. ಆತ್ ತೊಳುವ ಮತ್ತು ಕಲವಕ್ಕನ ಹೊಳೆ ಹಾಸ್ತೇನೆ ಅಂತ ಹೇಳಿ ಇಟ್ಟೆ. ಹೌದನ? ಚಲೋ ಆತು ಬಿಡ. ಚಲೋ ಇರ್ಲಿವಾ ಅದಕ್ಕೆ ನಾ ಏನು ಅಕ್ಕಿಗೇನು ಕೆಟ್ಟದ್ದು ಬಯಸೋದಿಲ್ವ? ಚಲೋ ಇರಲಿ. ಮನೆ ಕಟ್ಟಿಸ್ಕೊಂಡು ಗಂಡ ಹೆಂಡತಿ ಅತ್ತಿ ಎಲ್ಲರ ಒಟ್ಟಿಗೆ ಚಲೋ ಇರ್ಲಿವಾ? ನಾವೇನು ನಮಗೆ ದೋಖ ಮಾಡಿ ಹೋಗ್ಯಾಳಂತ ನಾ ಏನು ಆಕಿ ಜೀವನ ಕೆಟ್ಟದಾಗಲಿ ಅನ್ನೋಂಗಿಲ್ಲ. ಚಲೋ ಅದಾಳ, ಚಲೋ ಇರಲಿ. ಇರುವಲ್ದ ಕೇಳಿ ಮತ್ತೆ ಮನೆ ಹಾಕಿಸ್ಕೊಂಡು ಇಲ್ಲಾರ ಬಂದಿರಲಿ ಅಲ್ಲಾರ ಇರಲಿ, ನಮಗೇನು ಫರಕ್ ಬೀಳೋದಿಲ್ಲ ಅದಕ್ಕೆ. ನಾನು ಆವತ್ತಿಗೂ ಕ್ಷಮಿಸೋದಿಲ್ಲ, ಇವತ್ತಿಗೂ ಕ್ಷಮಿಸೋದಿಲ್ಲ, ಮುಂದಕ್ಕೂ ಕ್ಷಮಿಸೋದಿಲ್ಲ ಆಕಿನ. ಅಟ್ಟ ಎಂಥ ತಾಯಿನ ಇವ ನೀ ಹಡದು ನೋಡ್ಬೇಕಾರೆ ಅನಿಸ್ತೈತಿಲ್ಲ ನನಗೆ. ಹೋಲಿ ಬಿಡು ದಾನಮ್ಮ, ಬೇಸರ ಮಾಡ್ಕೋಬೇಡ. ಇಲ್ವಾ ಅದಕ್ಕೆ ನಾ ಯಾಕೆ ಬೇಸರ ಮಾಡ್ಕೊಳ್ಳಿ? ಅಂಥವಕ್ಕೆಲ್ಲ ಚಿಲ್ಲರ್ ವಿಚಾರಕ್ಕೆ ನಾ ಬೇಸರನ ಮಾಡ್ಕೊಳ್ಳೋದಿಲ್ಲ ಬಿಡು. ಆಕಿದೇನ ಮತ್ತೆ ಒಂದಿಟ್ಟು ಲಕ್ಷ್ಮಣನ ಕಳಿಸ್ತೀನಿ, ಮಾತಾಡ. ಬರ್ತೀನಿ ತಗೊಳ. ನಾನು ಹುಡುಗಿಗೆ ಅಡುಗೆ ಮಾಡಕ್ಕೆ ಹೇಳಿ ಬಂದೇನಿ. ನಿಮ್ಮ ನೀನು ಉಣ್ಣಾಕ್ ಬಂದ ಅಂದ್ರೆ ಒಂದಿನ ಪಂಟ್ ಹೇಳೋಕೆ ಕುಂತಿದ್ದೇನ, ಅಡಿಗಿಲ್ಲ ಗಡಿಗಿಲ್ಲ ನಿಂದು ಇದಾತು ಅಂತೇಳಿ ನೀನು ಹೊಕ್ಕ ಬರ್ಕೋ ಚಾಲು ಮಾಡ್ತಾನೆ. ಬರ್ತೇನೆ ತಗೊಳ ಅದಕ್ಕೆ. ಏನಾರಿದ್ರೆ ಫೋನ್ ಹಚ್ತೀನಿ ತೋ. ಕುಂದ್ರ ನೀನು ಅವ್ರು ಚಾರ ಮಾಡ್ತಿದ್ದೆ. ಬೇಡವಾ ಅದಕ್ಕೆ ಭಾಳ ಚಾ ಕುಡಿದ್ರೆ ಎದ್ಯಾಗ ದಣ 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 ಅಂತೈತಿ. ಬೇಡವಾ ಓಕೆ. ಮತ್ತೆ ಬರ್ತೀನಿ ತೋ.
ಈಕೇನು ಆ ಹುಡುಗಿನ ಬ್ಯಾನಿಕ್ ತಿಂದು ಹೊಡೆದಿರಾಕಿಲ್ಲ. ಆ ಹುಡುಗಿ ಲಗ್ನ ಆಗಿ 1 ವರ್ಷ ಹತ್ತತ್ರಾಗಕ್ಕೆ ಬಂತು. ಇನ್ನು ಆ ಹುಡುಗಿ ಮ್ಯಾಗಿನ ಸಿಟ್ಟು ಇಳಿದಿಲ್ಲ ಅಂದ್ರೆ ಎಂಥ ತಾಯಿ ಇವ. ಈಕಿನ ನೋಡ್ಬೇಕಾರ ಅನ್ನಿಸ್ತಾಕಿಲ್ಲ, ಮಾತಾಡ್ಬೇಕಾರ ಅನ್ನಿಸ್ತಾಕಿರಾಕಿಲ್ಲ. ವಾ ಎಂಥ ತಾಯಿ ಏನು ತಾನು ಏನವ. ನಮ್ಮ ಹುಡುಗರು ಒಂದು 5 ಮಿನಿಟ್ ಕಾಣಲಿಲ್ಲ ಅಂದ್ರೆ ನಮ್ಗೆ ಜೀವೆಲ್ಲ ಬಡದಾಡ್ತೈತಿ. ಈಕಿಗೆ ಎಂಥದ್ದು ಕೊಟ್ಟ ನನವ ಜಲಮ ದೇವ್ರು. ಅಯ್ಯವ್ವ ನಾನು ಒಟ್ಟು ಪಲ್ಯ ಮಾಡ್ಬೇಕು. ಅದು ಎಪ್ಸರ ಹೋಗಿ ಎಷ್ಟೊತ್ತಾತು ಇನ್ನೂ ಬರಲಿಲ್ಲ ನೋಡು. ನೋಡ್ತೀನಿ ಇನ್ನೊಟ್ಟು ಹೊತ್ತು ಈ ಕಟ್ ನಾನು ಒಂದು ಹೆಜ್ಜೆ ಹೋಗಿ ಬರ್ತೀನಿ ತಡಿ.